ಹಸಿಮೆಣಸಿನಕಾಯಿ ತಂದ ತಕ್ಷಣ ಬಿಸಾಕುವ ಕಸದಿಂದ ಎಷ್ಟೆಲ್ಲ ಅನುಕೂಲ ಅನ್ಕೋತೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನಮ್ಮ ಶ್ರೀಮತಿಯರಿಗೆ ಯೂಸ್ಫುಲ್ ಹೊಸ ಟಿಪ್ಸನ್ನು ತಂದಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಮೊಳಕೆ ಕಾಳು ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತೀವಿ. ಇಲ್ಲಿ ನಾನು ಮೂರು ಥರದ ಮೊಳಕೆ ಕಾಳನ್ನು ಮಾಡಿದ್ದೀನಿ. ತುಂಬ ಸುಲಭ. ಒಂದು 4 ಅವರ್ ನೆನೆಸಿರುವ ಕಾಳನ್ನು ನೀರನ್ನೆಲ್ಲ ಬಸ್ದುಬಿಟ್ಟು ಈ ಥರ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಬಿಟ್ರೆ ಒಂದು 4-5 ಅವರ್ ಬಿಟ್ಟರೆ ಸಾಕು. ಈ ವಿಧಾನದಲ್ಲಿ ಒಂದು ಬೇಷನ್ ಕೆಳಗಡೆ ಸ್ವಲ್ಪ ನೀರು ಮತ್ತು ಮೇಲೆ ಒಂದು ತಟ್ಟೆ ಹಾಕಿ ಅದ್ರ ಮೇಲೆ ಇಟ್ಟು 4 ಅವರ್ ವೇಟ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಉದ್ದವಾಗಿರುವ ಮೊಳಕೆ ಕಾಳು ರೆಡಿಯಾಗಿದೆ ನೋಡಿ. ನೋಡ್ತಾ ಇರ್ಬೋದು, ಇದು ಹುಳ್ಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನಾವು ಇದನ್ನು ಅಂಗಡೀಲಿ ತೊಗೊಳ್ತೀವಿ, 10 ರೂಪಾಯಿ 15 ರೂಪಾಯಿ ಪ್ಯಾಕೆಟ್ ಆದರೂ ಕೂಡ ಎಂತೆಂಥ ನೀರಲ್ಲಿ ಅವರು ನೆನೆಸಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿರುವ ನೀರಲ್ಲಿ ಚೆನ್ನಾಗಿ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ವಾರಗಟ್ಟಲೆ ನಾವು ಒಂದು ಮೊಳಕೆ ಕಾಳನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಕಡಲೆಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಉದ್ದವಾಗಿ ಮೊಳಕೆ ಬಂದಿದೆ. ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಅಥವಾ ನಾರ್ಮಲ್ ಬಾಕ್ಸಲ್ಲಿ ಹಾಕಿನೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಾನು ಒಂದು ಕಪ್ಪಷ್ಟು ನೆನೆಸಿದ್ದೆ. ಒಂದು 3 ದಿನ 4 ದಿನಕ್ಕೆ ಆಗುವಷ್ಟು ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಒಂದು ಕಪ್ಪಷ್ಟು ಮೆಂತ್ಯ ನೆನೆಸ್ಕೊಂಬಿಡಿ. ಮೆಂತ್ಯ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂತ್ಯ ಮೊಳಕೆ ಕಾಳು ಕಟ್ಟೋದನ್ನು ನಾನು ಶೇರ್ ಮಾಡ್ತೀನಿ. ಇವಾಗ ನೋಡಿ, ಎಲ್ಲವನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇವನ್ನ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದೊಂದು ಪ್ಲೇಟಲ್ಲಿ 1-2 ಚಮಚದಷ್ಟು ಹಾಕಿ, ಸ್ವಲ್ಪ ಅವರು ಸ್ವೀಟ್ ಇಷ್ಟಪಡೋದಾರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಏನಾದರೂ ಹಾಕಿ ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಬಿಸಿನೀರು ಕೊಟ್ಬಿಡಿ. ತುಂಬ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ. ಹುಳ್ಳಿಕಾಳಲ್ಲಂತೂ ಜಾಸ್ತಿ ಪ್ರೋಟೀನ್ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಬೆಂಡೆಕಾಯಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಸಣ್ಣ ಈ ಚಿಕ್ಕಡಿಕಾಯಿ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಸೋಸ್ಕೊಂಡು ನಂತರ ಈ ಥರ ಜೋಡಿಸ್ಕೊಂಬಿಡಿ. ನಾನಿಲ್ಲಿ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ. ಜೋಡಿಸ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ತೊಟ್ಟನ್ನು ಫಸ್ಟು ನಾವು ಕಟ್ ಮಾಡ್ಕೊಂಬಿಡಬೇಕು. ಕೆಲವೊಂದು ಬೆಂಡೆಕಾಯಲ್ಲಿ ಹುಳ ಇರುತ್ತೆ, ನಾವು ನೋಡ್ಕೊಳ್ಬೇಕು. ಹುಳ ಇದೆಯಲ್ಲ ಅಂತ ಮೇಲೆ ಹಿಡಿದು ನೋಡಿದರೆ ಗೊತ್ತಾಗುತ್ತೆ. ಈ ಥರ ಹುಳ ಇಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲವನ್ನು ನಾವು ಕಟ್ ಮಾಡಿಬಿಡಬೇಕು. ಈ ಥರ ತುಂಬ ಸುಲಭವಾಗಿ ಅರ್ಧ kg ಬೆಂಡೆಕಾಯಿನ ನಾವು ಕಟ್ ಮಾಡ್ಬೋದು. ಈ ಒಂದು ಟಿಪ್ಸನ್ನು ಬೆಂಡೆಕಾಯಿ ಕಟ್ ಮಾಡುವಾಗ ಯೂಸ್ ಮಾಡಿ, ಬೇಗ ಕೆಲಸ ಆಗುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಮೆಣಸಿನ್ಕಾಯಿ ತಂದಿರ್ತೀವಿ ನೋಡಿ, ಹಸಿ ಮೆಣಸಿನ್ಕಾಯಿ ತಂದ್ಕೊಂಡು ಅದರ ತೊಟ್ಟಾಗಿರ್ಬೋದು, ಅದರಾಗಿರುವ ಎಲೆಗಳ ಕಸಗಳನ್ನೆಲ್ಲ ಬಿಸಾಕ್ಬಿಡ್ತೀವಿ. ಇನ್ಮೇಲೆ ಯಾರು ಆ ಕೆಲಸ ಮಾಡಬೇಡಿ. ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲಿಕ್ವಿಡ್ ಮಾಡ್ಬೋದು ನೋಡಿ. ಇವಾಗ ನಾನು ಮೆಣಸಿನ್ಕಾಯಿ ತೊಟ್ಟನ್ನೆಲ್ಲ ತಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 1/4 kg ಅಷ್ಟು ಮೆಣಸಿನ್ಕಾಯಿ ಇದೆ. ಅದರ ತೊಟ್ಟನ್ನು ನಾನು ಬಿಸಾಕೋದಿಲ್ಲ ನೋಡಿ. ಇವಾಗ ಬೌಲ್ ತುಂಬುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೀರು ಹಾಕಿದ ತಕ್ಷಣ ಕೈಯಲ್ಲಿ ಈ ಥರ ಅದನ್ನು ಸ್ವಲ್ಪ ಈ ಒಂದು ತೊಟ್ಟುಗಳನ್ನು ಚೆನ್ನಾಗಿ ಈ ಥರ ಸ್ವಲ್ಪ 1-2 ಸಲ ಈ ಥರ ಕೈಯಲ್ಲಿ ಈ ಥರ ಚೆನ್ನಾಗಿ ಒತ್ತಬೇಕು. ಈಗ ಇದನ್ನು ನಾವು ಪಕ್ಕದಲ್ಲಿ ಇಟ್ಕೊಂಡು ಈ ಲಿಕ್ವಿಡನ್ನು ಏನು ಮಾಡೋದು ನೋಡೋಣ. ನಿಮ್ಮ ಹತ್ರ ಎಕ್ಸ್ಪೈರಿ ಆಗಿರುವ ಮಾತ್ರೆ ಅಥವಾ ಚೆನ್ನಾಗಿರೋ ಮಾತ್ರೆನೇ ಒಂದು ಮಾತ್ರೆ ತೊಗೊಳ್ಳಿ. ಒಂದೇ ಒಂದು ಮಾತ್ರೆ ತೊಗೊಂಡು ಈ ನೀರೊಳಗೆ ಹಾಕ್ಕೊಂಡು ಬಿಡೋಣ. ಈ ನೀರೊಳಗೆ ಹಾಕಿ ಒಂದು ನೈಟೆಲ್ಲ ಈ ನೀರಲ್ಲಿ ಚೆನ್ನಾಗಿ ನೆನೆಬೇಕು. ಈ ತೊಟ್ಟು ನೀರು ಹಾಗೆ ಹಾಕಿರುವ ಮಾತ್ರೆ ಇದು ಗಿಡಕ್ಕೆ ಒಂದು ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಇದನ್ನು ಒಂದು ನೈಟ್ ಹಾಗೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ, ಆ ಮಾತ್ರೆ ಹಾಗೆ ಕರಗಿಬಿಡುತ್ತೆ. ಇದನ್ನು ಈಗ ಒಂದು ನೈಟ್ ಬಿಟ್ಟು ತೋರಿಸ್ತೀನಿ ನಾನು. ಇವಾಗ ಒಂದು ನೈಟ್ ಆದಮೇಲೆ ಇದನ್ನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಮಾತ್ರೆ ಎಲ್ಲ ಕರಗಿದೆ. ಈಗ ತೊಟ್ಟು ಕೂಡ ನೆಂದಿದೆ ನೀರಲ್ಲಿ. ತೊಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ. ಈ ಮಾತ್ರೆ ಜೊತೆಗೆ ಈ ಲಿಕ್ವಿಡ್ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೆತ್ತಗಾಗಿದೆ ತೊಟ್ಟೆಲ್ಲ. ತೊಟ್ಟಲ್ಲಿ ಮೆಣಸಿನಕಾಯಿ ಖಾರದ ಅಂಶ ಇರುತ್ತೆ, ಹಾಗೆ ಮಾತ್ರೆ ಕೂಡ ಹಾಕಿರೋದ್ರಿಂದ ಗಿಡಗಳಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನೋಡಿ, ಈ ಲಿಕ್ವಿಡ್ ರೆಡಿ ಇದೆ.
ಈಗ ನೀವು ಸ್ಪ್ರೈ ಬಾಟಲಲ್ಲಿ ಹಾಕಿ ಆದರೂ ನೀವು ಇದರ ಸ್ಪ್ರೈ ಮಾಡ್ಬೋದು. ಇಲ್ಲಾಂದರೆ ನೋಡಿ, ಈ ಥರ ನಾವು ನಾನು ನಿಂಬೆಹಣ್ಣಿನ ಸಸಿಗಳನ್ನು ಹಾಕ್ಕೊಂಡಿದ್ದೀನಿ, ಬೀಜಗಳನ್ನು ಹಾಕಿದ್ದೀನಿ. ಹಾಗೆ ಒಂದೆರಡು ಶೋ ಗಿಡ ಕೂಡ ಇದೆ. ಅದಕ್ಕೆ ನಾನು ಈ ಒಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಟ್ಟು ಸಮೇತವಾಗಿ ನಾವು ಹಾಕ್ಕೋಬೇಕು. ವಾರದಲ್ಲಿ 1 ಸಲ 2 ಸಲ ಈ ರೀತಿ ತೊಟ್ಟು ಬಿಸಾಕ್ತಿರ ಈ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಈ ಮೆಣಸಿನಕಾಯಿಯನ್ನು ಫ್ರಿಡ್ಜ್ ಇಲ್ಲದೆ ನಾವು ಹಾಗೆ ಇದನ್ನು ಒಂದು 2 ವಾರದವರೆಗೂ ಹಾಗೆ ಫ್ರೆಶ್ ಆಗಿ ಇಡ್ಬೋದು. ನೋಡಿ, ಒಂದು 4-5 ಟಿಶ್ಯೂ ಪೇಪರಲ್ಲಿ ಮೆಣಸಿನಕಾಯಿ ಮಧ್ಯದಲ್ಲಿ ಸುರುಗಿ ಈ ಥರ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿ ಈ ಥರ ಒಂದು ಚಿಕ್ಕ ಬೇಸನ್ನಿನಲ್ಲಿ ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಫ್ರಿಡ್ಜ್ ಇಲ್ಲದಿದ್ರೂ ಹಾಗೆ ತುಂಬ ಫ್ರೆಶ್ ಆಗಿ ಇರುತ್ತೆ ಮೆಣಸಿನಕಾಯಿ. 4-5 ಫೋಲ್ಡಲ್ಲಿ ಈ ಒಂದು ಟಿಶ್ಯೂ ಪೇಪರ್ ಇರಬೇಕು. ಟ್ರೈ ಮಾಡಿ ನೋಡಿ. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದು ಚಿಕ್ಕದಾಗಿರುವ ಈರುಳ್ಳಿ ತೊಗೊಂಡಿದ್ದೀನಿ. ಕೆಳಗಡೆ ಮತ್ತು 2 ಕಡೆನೂ ನಾನು ಇದನ್ನು ಕಟ್ ಮಾಡಿ ಒಂದೆಳೆ ಸಿಪ್ಪೆನ ತೆಗೆದಿದ್ದೀನಿ ನೋಡಿ. ಈಗ ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಕೈಯಿಂದ ಈ ಥರ ಸುತ್ತಿಗೂ ಮಾಡಿಬಿಟ್ಟು ನಂತರ ಒಂದು 3 ಲವಂಗವನ್ನು ಇದನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಲವಂಗವನ್ನು ಕುಟ್ಟಿ ಪುಡಿ ಮಾಡಿರೋದನ್ನ ಈರುಳ್ಳಿ ಮೇಲೆ ಹಾಕ್ಕೊಳ್ಳೋಣ, ಪೇಸ್ಟ್ ಮೇಲೆ. ಇದಕ್ಕೆ 1 ಹಲ್ಲೆ ಕರ್ಪೂರ ಹಾಕ್ಕೊಳ್ಳೋಣ. ಸ್ವಲ್ಪ ಪುಡಿ ಕೂಡ ಮೇಲೆ ಉದುರಿಸ್ಬಿಟ್ಟು ನಂತರ ಇದನ್ನು ಇನ್ನೊಂದು ಕರ್ಪೂರ ಹಾಕಿ ಇದನ್ನು ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ನೊರ್ಜೆಗಳು ಬರುತ್ತಲ್ಲ, ಹಣ್ಣಿನ ಮೇಲೆ ಅಡುಗೆ ಮನೆಯಲ್ಲಿ ಜಾಸ್ತಿ ಇರುತ್ತೆ ಸಣ್ಣ ಸಣ್ಣ ನೊರ್ಜೆಗಳು, ಅದಕ್ಕೆ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಹೊಗೆ ಒಂದು ಸೊಳ್ಳೆ ಕೂಡ ಕಡಿಮೆ ಮಾಡುತ್ತೆ. ತುಂಬ ಚೆನ್ನಾಗಿ ಈ ಲವಂಗ ಆಗಿರ್ಬೋದು, ಕೋಲ್ಗೇಟ್ ಪೇಸ್ಟ್ ಮತ್ತು ಕರ್ಪೂರದ ಹೊಗೆ ಎಲ್ಲವೂ ಮಿಕ್ಸಪ್ ಆಗಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ, ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ. ಕನ್ನಡಕವನ್ನು ನಾವು ಬಳಸಿ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ ನೋಡಿ. ಅದು ಕನ್ನಡಕ ಒರೆಸುವ ಬಟ್ಟೆಯಲ್ಲಿ ಒರೆಸಿದ್ರೂ ಕೂಡ ಕ್ಲೀನ್ ಆಗೋದಿಲ್ಲ. ಅಂಥ ಸಮಯದಲ್ಲಿ ಸ್ವಲ್ಪ ನಿಮ್ಮ ಹತ್ರ ಪಾಂಡ್ಸ್ ಪೌಡ್ರ್, ಯಾವುದಾದ್ರೂ ಪೌಡ್ರ್, ಮುಖಕ್ಕೆ ಹಾಕುವ ಪೌಡ್ರ್ ಇದ್ದರೆ ಈ ಥರ ಸ್ವಲ್ಪ ಪೌಡ್ರನ್ನು ಹಾಕಿ ಒಂದು ಟಿಶ್ಯೂ ಪೇಪರನ್ನ ತೊಗೊಂಡು ಈ ಥರ ಕ್ಲೀನಾಗಿ ಒರೆಸ್ಬಿಡಿ. ಒಂದು ಒಳ್ಳೆ ಹೊಳಪು ಕಾಣುತ್ತೆ. ಇದೇ ರೀತಿಯಾಗಿ ವ್ಯಾಸಲಿನ್ ಕೂಡ ನಾವು ಬಳಸ್ಬೋದು. ಸ್ವಲ್ಪ ವ್ಯಾಸಲಿನ್ ಹಾಕಿ ಟಿಶ್ಯೂ ಪೇಪರಿಂದ ಒರೆಸೋದ್ರಿಂದ ಒಂದು ಒಳ್ಳೆ ಹೊಳಪು ಕಾಣುತ್ತೆ. ಅಲ್ಲಿ ಏನೇ ಕರೆ ಇದ್ರೂ ಕೂಡ ಕಾಣೋದಿಲ್ಲ, ತುಂಬ ಕ್ಲೀನಾಗಿರುತ್ತೆ ಕನ್ನಡಕ. ವಾರಕ್ಕೊಮ್ಮೆಯಾದರೂ ಕನ್ನಡಕವನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಿಂಕ್ ಕೂಡ ಶೇರ್ ಮಾಡಿ. ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.